ಭ್ರಷ್ಟಾಚಾರ 40% ಭ್ರಷ್ಟಾಚಾರ ನಡೆದಿದೆ. ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ PSI ಹಗರಣ ಇರ್ಬೋದು, ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು. ಈ ಎಲ್ಲ ಹಗರಣಗಳ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡ್ತಿದೆ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಾದಂಥ ಬಂದು ವರದಿಯನ್ನು ಉಳಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ, ಅದ್ರ ಮೇಲೆ ಕ್ರಮ. ಈಗ ನಟಿ ರಣ್ಯಾರಾವ್ ಕೇಸಲ್ಲಿ CID ಕೇಸಲ್ಲಿ ಸರ್ಕಾರ ವಾಪಸ್ ತೆಗೆದುಕೊಂಡು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದು ನೋಡಿ, ರಣ್ಯಾರಾವ್ ಕೇಸ್ನಲ್ಲಿ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ CM ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೆ. ಮೇಡಮ್, ನೀನಷ್ಟೇ CM ಅವರು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳಿಗೆ ಬದಲಾವಣೆ ಹೇಳ್ತಿದ್ರು, ಅವರು ಒಂಥರ ತಿರುಗೇಟು ಕೊಟ್ಟಂಗೆ. ನೋಡಿ, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಸೀನಿಯರ್, ನಮ್ಮ ಪಕ್ಷದ ಸೀನಿಯರ್ ನಾಯಕರು, ಮಾಸ್ ಲೀಡರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ. ಇವತ್ತು ಸರ್ಕಾರವನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಮೇಡಮ್, ನೀನು ಇನ್ನೊಂದು ಬಾಗಲಕೋಟೆಯಲ್ಲಿ ಅದು ಹುಡುಗರಿಗೆ ಸಮಸ್ಯೆ ಆಗಿದೆ, ರೇಪದ್ದು, ಅದು ವಿಚಾರ ಬಂದಿದೆಯಾ? ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ವಿ. ನಾನು ಇಮಿಡಿಯೇಟ್ ಆಗಿ ಆ ಶಿಕ್ಷಕನ ಮೇಲೆ 2 ಇಲಾಖೆಯಿಂದ FIR ಮಾಡಿ ಅವನ್ನ ಅರೆಸ್ಟ್ ಮಾಡಿಸೋಕ್ಕೆ ಕೆಲಸ ಮಾಡಿದ್ವಿ. ಬಾಗಲಕೋಟೆಯ ಬಗ್ಗೆ ನನ್ನ ಗಮನಕ್ಕೆ ವಿಚಾರವಾಗಿಯೂ ಕೂಡ ಮೀಸಲಾತಿನ ಏರಿಕೆ ಮಾಡಬೇಕು ಅನ್ನೋ ಚರ್ಚೆಗಳಿಗೆ ಆಗ್ತಾ ಇದೆ. 2Bಯಿಂದ 10%. ನೋಡಿ, ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ, ಬೇರೆಯವರು ಬೇರೆ ಮೀಸಲಾತಿ ಕೇಳ್ತಾರೆ. ಜನಾಂಗ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬೇಕೋ ಅವ್ರು ಕೇಳುವಂಥ ಅಧಿಕಾರ ಹಕ್ಕು ಅವ್ರಿಗೆಲ್ಲರೂ ಸಿಗುತ್ತೆ.